ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಡಿ ಸಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನು. ಸೊ ಎಸ್ಪೆಷಲಿ ಥರ್ಡ್ ಟ್ರೈಮಿಸ್ಟರ್ ಲೈಫು ಇದು ಬಂದ್ಬಿಟ್ಟು ಸ್ಲೋ ಆಗಿರುತ್ತೆ ಮತ್ತೆ ಮೈಂಡ್ಫುಲ್ ಆಗಿರುತ್ತೆ. ಇದು ನನ್ನ ಮಾರ್ನಿಂಗ್ ರೊಟೀನು. ನೋ ಪರ್ಫೆಕ್ಷನ್, ಜಸ್ಟ್ ಪೀಸ್ಫುಲ್ ಮೂಮೆಂಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಥರ್ಡ್ ಟ್ರೈಮಿಸ್ಟರ್ ಎಂಟರ್ ಆಗಿರೋದು. ಸೊ ಮಾರ್ನಿಂಗ್ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ, ಏನಕ್ಕಂದರೆ ಬಾಡಿ ಹೆವಿ ಫೀಲ್ ಆಗುತ್ತೆ. ಸೊ ಬೇಗ ಹೇಳೋಕ್ಕಾಗಲ್ಲ. ಸೊ ಐ ಡೋಂಟ್ ರಶ್, ಸ್ಲೋ ಆಗಿ ಎದ್ದು ಡೇನ ಸ್ಟಾರ್ಟ್ ಮಾಡ್ತೀನಿ. ಸ್ಮಾಲ್ ಥಿಂಗ್ಸ್ ಲೈಕ್ ಬೆಡ್ ಅರೇಂಜ್ ಮಾಡೋದು ಗಿವ್ ಮಿ ಫ್ರೆಶ್ ಸ್ಟಾರ್ಟ್. ಆ್ಯಂಡ್ ಥರ್ಡ್ ಟೈಮಿಸ್ಟ್ರಲ್ಲಿ ಸ್ವೆಲ್ಲಿಂಗು ಮತ್ತು ಬಾಡಿ ಪೇಯ್ನು ಕಾಮನ್. ಸೊ ಡೈಲಿ ಲೈಟ್ ಆಯಿಲ್ ಮಸಾಜ್ ಮಾಡ್ತಿದ್ದೀನಿ, ಎಸ್ಪೆಷಲಿ ಲೆಗ್ಸ್ ಆ್ಯಂಡ್ ಬೆಲ್ಲಿ. ಇಟ್ಸ್ ಹೆಲ್ಪ್ ಮಿ ರಿಲ್ಯಾಕ್ಸ್ ಆ್ಯಂಡ್ ಫೀಲ್ ಬೆಟರ್. ಸೊ ಸೆಲ್ಫ್ ಕೇರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಫ್ಟರ್ ದ್ಯಾಟ್ ಐ ಡ್ರಿಂಕ್ ವಾರ್ಮ್ ವಾಟರ್. ಪ್ರೆಗ್ನೆನ್ಸಿ ಟೈಮಲ್ಲಿ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ವಾರ್ಮ್ ವಾಟರ್ ಕೊಡೋದ್ರಿಂದ ಡೇ ಅನ್ನೋದು ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಹೆಲ್ಪ್ಸ್ ಮಿ ಡೈಜೆಷನ್ ಆ್ಯಂಡ್ ಕೀಪ್ ಮಿ ಫ್ರೆಶ್. ಆ್ಯಂಡ್ ಆಲ್ವೇಸ್ ಸ್ಲೋ ಆಗಿ ಕುಡಿತೀನಿ. ಆ್ಯಂಡ್ ಮಾರ್ನಿಂಗಲ್ಲಿ ಸ್ವಲ್ಪ ಟೈಮ್ ನಾನು ಭಗವದ್ಗೀತೆ ಓದ್ತೀನಿ. ಅಂದರೆ ಡೈಲಿ ಏನು ಓದಲ್ಲ, ನನಗೆ ಯಾವಾಗಾದರೂ ಓದಬೇಕು ಅಂತ ಅನಿಸಿದ್ರೆ ಓದ್ತೀನಿ. ಇಟ್ಸ್ ಹೆಲ್ಪ್ ಮಿ ಸ್ಟೇ ಕಾಮ್ ಆ್ಯಂಡ್ ಪಾಸಿಟಿವ್. And pregnancy mental peace is so important along with physical health. Then I quickly check my office meals. Accordingly ನಾನು ಡೇನ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅಲಾಂಗ್ ವಿತ್ ದಟ್ ನಾನು ಯಾವುದಾದ್ರೂ ಫ್ರೂಟ್ಸ್ನ ತಿಂತೀನಿ ಡೈಲಿ. ಇವತ್ತು ನಾನು ಆರೆಂಜ್ ತಗೊಳ್ತಾ ಇದ್ದೀನಿ, ಬಿಕಾಸ್ ವಿಟಮಿನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಅದ್ರ ಜೊತೆ ಮೊದಲು ಬಾಡಿ ಮೂಮೆಂಟ್ಸ್ನ ಲೈಕ್ ಸ್ಟ್ರೆಚಸ್ ಆಗಿರ್ಬೋದು ಆ ಥರ ಮಾಡ್ತೀನಿ. ಅಂದರೆ ಹೆವಿ ವರ್ಕೌಟ್ ಏನು ಮಾಡಲ್ಲ, ಸ್ವಲ್ಪ ಸಿಂಪಲಾಗಿ ಸ್ಟ್ರೆಚ್ ಆರ್ ಲೈಕ್ ವಾಕಿಂಗ್ ಆ ಥರ ಮಾಡ್ತಿದ್ದೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಟೇಕ್ ಎ ಬಾತ್ ಆ್ಯಂಡ್ ಗೆಟ್ ರೆಡಿ ಫಾರ್ ದ ಡೇ. ಒನ್ಸ್ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಬಾಡಿ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಲೈಟಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಸ್ಕಿನ್ ಡ್ರೈ ಆಗೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಮಾರ್ನಿಂಗ್ ನಾನು ಪೂಜೆನ ಮಾಡ್ತೀನಿ. ಇದೆಲ್ಲ ಆದಮೇಲೆ ಅದು ನನಗೆ ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ. ಆ್ಯಂಡ್ ಆಫ್ಟರ್ ಪೂಜಾ ಒಂದು 10 minutes ಮೆಡಿಟೇಷನ್ ಮಾಡ್ತೀನಿ. ಜಸ್ಟ್ ಸಿಟ್ಟಿಂಗ್ ಕ್ವೈಟ್ ಆ್ಯಂಡ್ ಬ್ರೀತ್ ಮಾಡೋದ್ರಿಂದ ನಿಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ನಾ ಕಮಿಂಗ್ ಟು ಬ್ರೇಕ್ಫಾಸ್ಟ್. ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋದು ಪಕ್ಷಿ ಉಪ್ಪಿಟ್ಟು. ಇದು ಮಾಡೋದು ತುಂಬ ಈಸಿ ಆ್ಯಂಡ್ ಹೆಲ್ದಿನೂ ಹೌದು. ಸೊ ಫಸ್ಟಲ್ಲಿ ಒಂದು ಪ್ಯಾನಲ್ಲಿ ತೊಗೊಂಡು ಅದಕ್ಕೆ ಆಯಿಲು, ಸಾಸಿವೆ, ಜೀರಿಗೆ, ಕಡಲೆ, ಉದ್ದಿನಕಾಳು, ಶೇಂಗಾ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಟೊಮೊಟೊ, ಆನಿಯನ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ಮೊರಿಂಗಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊರಿಂಗಾ ಪೌಡರು ಮತ್ತು ಸಾಲ್ಟು, ಪೆಪ್ಪರ್ ಪೌಡರ್ನ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನಾವೇನು ನೆನೆಸಿಟ್ಕೊಂಡಿರ್ತಲ್ಲ ಸಬ್ಬಕ್ಕಿನ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ನಿಮ್ಗೆ ಶೇಂಗಾ ಪುಡಿ ಬೇಕಂದರೆ ಹಾಕ್ಕೋಬೋದು. ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಟು ಕ್ಲೋಸ್ ಮಾಡಿಟ್ರೆ ರೆಡಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಅನ್ನೋದು. ದ್ಯಾಟ್ಸ್ ಇಟ್, ಇಟ್ಸ್ ರೆಡಿ. ಆ್ಯಂಡ್ ಥರ್ಡ್ ಟ್ರೈಮಿಸ್ಟರಲ್ಲಿ ನನಗೆ ಒನ್ ಥಿಂಗ್ ಅರ್ಥ ಆಗಿದೆ ಏನಂತಂದರೆ ಸ್ಲೋ ಡೌನ್ ಆ್ಯಂಡ್ ಲಿಸನ್ ಯುವರ್ ಬಾಡಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.